ವೆರಿ ಗುಡ್ ಮಾಸ್ಟರ್ಸ್. ಎಲ್ಲರೂ ಅತ್ಯಂತ ಆರಾಮದಾಯಕವಾದ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಓಕೆ. ಯಾವುದೇ ರೀತಿಯ ಆ, ಬಿಗಿತ, ಎಳೆತ, ಸೆಳೆತ. ಒಂದು ಸಾರಿ ನೀವು ಕೂತ್ಕೊಂಡು ಕಂಫರ್ಟಬಲ್ ಆಗಿ ನೋಡಿ, ದೇಹದಲ್ಲಿ ಎಲ್ಲಾದ್ರೂ ಇರಿಟೇಷನ್ ಆಗ್ತಾ ಇದೆಯಾ ನೋಡಿ. ಆ, ಆಮೇಲೆ ಯಾಕೆ ಅಂತಂದ್ರೆ ನಿಮಗೆ ಬಾಡಿ ಏನಾದರೂ, ಯಾಕೆಂದ್ರೆ ನಮ್ಮಲ್ಲಿ ಕಾನ್ಷಿಯಸ್ ಮೈಂಡ್ ಮತ್ತೆ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಇರ್ತದೆ ಅಲ್ವಾ. ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಏನು ಅಂತಂದ್ರೆ, ಅದು ಹೇಗೆ ಅಂತಂದ್ರೆ ಈಗ ಪರಮಾತ್ಮ ಇದ್ದ ಹಾಗೆ. ಅಂದ್ರೆ ಅದಕ್ಕೆ ಅಂದ್ರೆ ಮುಗ್ಧತೆ ಅಂತೀವಲ್ಲ, ಆದ್ರೆ ನಮ್ಮ ಕಾನ್ಷಿಯಸ್ ಮೈಂಡ್ ಹಾಗಲ್ಲ. ಅದು ಲಾಜಿಕ್ ಮಾಡ್ತದೆ, ತುಂಬಾ ಲಾಜಿಕ್ ಯೋಚನೆ ಮಾಡ್ತದೆ. ನಿಮಗೆ ಸ್ವಲ್ಪ ಅವೇರ್ನೆಸ್ ಬಂದ್ರೆ ಶುರು ಆದ್ರೆ ಏನಾಗ್ತದೆ, ಸೊ ಇದು ಜಾಸ್ತಿ ಕಂಟ್ರೋಲ್ ತಗೊಳ್ತದೆ. ಸಬ್ ಕಾನ್ಷಿಯಸ್ ಮೈಂಡ್ ಅನ್ನ ನೋಡ್ಲಿಕ್ಕೆ ಬಿಡೋದಿಲ್ಲ. ಓಕೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ ನಮಗೆ ಡೌಟ್ ಶುರು ಆಗ್ತದೆ, ನನಗೆ ಕಾಣಿಸ್ತಾ ಇರೋದು ರಿಯಲ್ ಅಥವಾ ಇದು ಹೇಗಿದೆ, ಈ ತರ ಎಲ್ಲ ಲಾಜಿಕ್ ಶುರು ಆಗ್ಬಿಡ್ತದೆ. ಕೊನೆಗೆ ನೀವು ನೋಡ್ಬೇಕಾಗಿರೋದನ್ನ ಬಿಟ್ಟು ಲಾಜಿಕ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ. ಸೊ ಹಾಗಾಗಿ ಆಮೇಲೆ ಅದು ಸ್ಪಷ್ಟತೆ ಕಾಣಿಸೋಲ್ಲ, ಬ್ಲರ್ ಆಗಿ ಕಾಣಿಸೋದು, ಹಾಗೆಲ್ಲ ಶುರುವಾಗುತ್ತೆ. ಹಾಗಾಗಿ ನೀವು ಸಂಪೂರ್ಣವಾಗಿ ಲಾಜಿಕ್ ಮನಸ್ಥಿತಿಗೆ ಅವಕಾಶ ಕೊಡಬಾರದು. ಆಳವಾದ ಧ್ಯಾನಕ್ಕೆ ಹೋಗ್ಬೇಕು. ನಾನು ದೇಹದಲ್ಲಿ ಇದ್ದೀನ ಅನ್ನುವ ಪ್ರಜ್ಞೆಯೂ ಇರಬಾರ್ದು. ಆಳವಾದ ಸ್ಥಿತಿಯಲ್ಲಿ ಇರಬೇಕು. ಆದ್ರೆ ಎಲ್ಲೋ ಏನೋ ಕೇಳಿಸ್ತಾ ಇದೆ ಅನ್ನೋ ಹಾಗೆ ನನ್ನ ವಾಯ್ಸ್ ಕೇಳ್ತಾ ಇರಬೇಕು. ಅದಕ್ಕೆ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತಾ ಇರಬೇಕು. ಓಕೆ. ಸೊ ಹಾಗಾಗಿ ಎಲ್ಲರೂ ಅತ್ಯಂತ ಆಳವಾದ ಧ್ಯಾನ ಸ್ಥಿತಿಯಲ್ಲಿ ಆ, ಹೋಗಬೇಕು ಅಂತಂದ್ರೆ ನಾವು ಬಹಳ ಆರಾಮದಾಯಕವಾದ ಆ, ಆಸನದಲ್ಲಿ ಕೂತ್ಕೊಳ್ಬೇಕು. ಆದಷ್ಟು ನೀವು ತಲೆಯನ್ನ ಸಪೋರ್ಟ್ ತಗೊಂಡು ತಲೆಗೆ ಕೂತ್ಕೊಳ್ಳಿ. ಅಂದ್ರೆ ಹೀಗೆ ಫುಲ್ ಕ್ರಾಸ್ ಮಾಡಿ. ಇವಾಗ ಮಾತ್ರ ಈ ಧ್ಯಾನ ಮಾಡುವುದು ಸೋಫಾದ ಮೇಲೆ ಕೂತ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ, ಯಾಕಂದ್ರೆ ಇಡೀ ಬಾಡಿಗೆ ಅದು ಸಪೋರ್ಟ್ ಕೊಡ್ತದೆ. ಅಥವಾ ಈಗ ರೆಕ್ಲೈನರ್ ಚೈರ್ ಅಂತ ಬರ್ತದೆ, ಅದು ಅಷ್ಟೇ, ಫುಲ್ ಬೆಂಡ್ ಇರ್ತದೆ. ನೀವು ಕ್ರಾಸ್ ಆಗಿ ಅಂದ್ರೆ ಪೂರ್ತಿ ಮಲಗಿದ ಇದು ಇರಲ್ಲ, ಬಟ್ ಆದ್ರೆ ಒಂದು ಹಂತದಲ್ಲಿ ನಾವು ಹಾಗಿರ್ಬೋದು. ಸೊ ಹಾಗೆ ನೀವು ಆದಷ್ಟು ಆ, ಆ ರೀತಿಯಾಗಿ ಕೂತ್ಕೊಳ್ಳಿ. ಆಮೇಲೆ ನಿರಂತರ ಪ್ರಯತ್ನ ಇರಲಿ. ಖಂಡಿತ ಎಲ್ಲರಿಗೂ ಆ, ನಿಮ್ಮ ನಿಮ್ಮ ಜನ್ಮಗಳು ಮತ್ತೆ ನಿಮ್ದೇನು ವಿಶ್ವಾಸ ಆಗಿದೆ ಎಲ್ಲ ಗೊತ್ತಾಗೇ ಆಗುತ್ತೆ. ಓಕೆ. ಓಕೆ, ವೆರಿ ಗುಡ್. ಮಾಸ್ಟರ್ಸ್ ಎಲ್ಲರೂ ಆರಾಮ್ಸೆ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಆರಾಮದಾಯಕವಾದ ಸ್ಥಿತಿಯಲ್ಲಿ ದೀರ್ಘವಾದ ಉಸಿರಾಟವನ್ನು ಮಾಡಿ. ದೀರ್ಘವಾದ ಉಸಿರಾಟ. ಓಕೆ. ಒಂದು 10 ಬಾರಿ ದೀರ್ಘವಾದ ಉಸಿರು ನಿಧಾನವಾಗಿ ಎದೆ ತುಂಬಬೇಕು, ಹಾಗೆ ನಿಧಾನವಾಗಿ ದೀರ್ಘವಾದ ಉಸಿರಾಟ ಮಾಡಿ. ಅಂದ್ರೆ ನಮ್ಮ ಪ್ರಾಣಶಕ್ತಿಯನ್ನು ಜಾಗೃತಗೊಳಿಸ್ತದೆ. ನಿಧಾನವಾಗಿ ಅಂತ ಬಿಡೋದಲ್ಲ, ನಿಧಾನವಾಗಿ ಬಿಡಬೇಕು. ನಿಧಾನವಾಗಿ ಅದನ್ನೇ ಬಿಡಬೇಕು. ವೆರಿ ಗುಡ್. ಹೀಗೆ ದೀರ್ಘವಾದ ಉಸಿರಾಟವನ್ನು ಒಂದು 10 ಬಾರಿ ಮಾಡೋದು. ಓಕೆ. ನಿಧಾನವಾಗಿ ಉಸಿರನ್ನು ಒಳಗೆ ತಗೊಳ್ಳಿ. ವೆರಿ ಗುಡ್. ಎಲ್ಲ ದೀರ್ಘವಾದ ಉಸಿರಾಟ ಬರಲಿ. ದೀರ್ಘವಾದ ಉಸಿರಾಟ. ನಿಧಾನವಾಗಿ ದೀರ್ಘವಾದ ಉಸಿರಾಟ ಮಾಡಿ. ನಿಧಾನವಾಗಿ ಉಸಿರನ್ನ ಒಳಗೆ ತಗೊಂತಾ ಹೋಗಿ. ಹಾಗೆ ನಿಧಾನವಾಗಿ ಎರಡೂ ಉಸಿರುಗಳನ್ನ ಹಾಗೆ ಬಿಡ್ತಾ ಬನ್ನಿ. ವೆರಿ ಗುಡ್. ನಿಧಾನವಾಗಿ ದೀರ್ಘವಾದ ಉಸಿರಾಟ ಮಾಡಿ. ದೀರ್ಘವಾದ ಉಸಿರಾಟ ಮಾಡಿ.
ದೀರ್ಘವಾದ ಉಸಿರಾಟ ಮಾಡಿ. ನಿಧಾನವಾಗಿ ದೀರ್ಘವಾದ ಉಸಿರಾಟವನ್ನು ಮಾಡಿ. ನಿಧಾನವಾಗಿ ದೀರ್ಘವಾದ ಉಸಿರಾಟವನ್ನು ಮಾಡಿ. ವೆರಿ ಗುಡ್. ಶ್ವಾಸವನ್ನೇ ಗಮನಿಸಿ. ದೀರ್ಘವಾದ ನಿಧಾನವಾಗಿ ದೀರ್ಘವಾದ ಉಸಿರಾಟವನ್ನು ಮಾಡಿ. ಮಾಡಿ ನಿಧಾನವಾಗಿ ಉಸಿರನ್ನು ಒಳಗೆ ತಗೊಳ್ಳಿ. ದೀರ್ಘವಾದ ಉಸಿರು ಬರಲಿ. ನಿಧಾನವಾಗಿ ದೀರ್ಘವಾದ ಉಸಿರು ನಿಧಾನವಾಗಿ ರಿಲೀಸ್ ಮಾಡಿ. ಇನ್ನೊಮ್ಮೆ ದೀರ್ಘವಾದ ಉಸಿರು ತಗೊಳ್ಳಿ. ನಿಧಾನವಾಗಿ ರಿಲೀಸ್ ಮಾಡ್ತಾ ಬನ್ನಿ. ಇನ್ನೊಮ್ಮೆ ದೀರ್ಘವಾದ ಉಸಿರಾಟ ಬರಲಿ. ರಿಲೀಸ್ ಮಾಡ್ತಾ ಬನ್ನಿ. ಶ್ವಾಸವನ್ನೇ ಗಮನಿಸ್ತಾ ಇರಿ. ನಮ್ಮ ದೇಹದಲ್ಲಿ ಆಗ್ತಾ ಇರುವ ವೈಬ್ರೇಷನ್ ಅನ್ನೇ ಗಮನಿಸ್ತಾ ಇರಿ. ಶ್ವಾಸವನ್ನೇ ಗಮನಿಸಿ. ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರು ಚೈತನ್ಯ ಶಕ್ತಿಯನ್ನ ಸ್ಮರಣೆ ಮಾಡಿ. ಮಹಾವತಾರ ಬಾಬಾಜಿಯವರ ಚೈತನ್ಯ ಶಕ್ತಿಯನ್ನು ಸ್ಮರಣೆ ಮಾಡಿ. ಸದಾನಂದ ಯೋಗಿಗಳು, ಲಹರಿ ಮಹರ್ಷಿಗಳು, ರಮಣ ಮಹರ್ಷಿಗಳು, ಲೋಕ್ ಸಂಗ್ರಾಂಪ, ಶ್ರೀ ರಾಘವೇಂದ್ರ ಸ್ವಾಮಿಗಳು, ಶ್ರೀಧರ ಸ್ವಾಮಿಗಳು, ಇವರೆಲ್ಲರ ಚೈತನ್ಯ ಶಕ್ತಿಯನ್ನ ಸ್ಮರಣೆ ಮಾಡಿ. ನಿಮಗೆ ಇಷ್ಟವಾದ ದೈವ ಗುರು ಶಕ್ತಿಯನ್ನು ಸ್ಮರಣೆ ಮಾಡಿ. ಸಪ್ತ ಋಷಿಗಳನ್ನ ಸರ್ವ ಸ್ಮರಣೆ ಮಾಡಿ. ನಿಮ್ಮ ಕುಲ ದೇವತೆಗಳನ್ನ ಸ್ಮರಣೆ ಮಾಡಿ. ವೆರಿ ಗುಡ್. ಬುದ್ಧ ಭಗವಾನರು, ಮಹಾವೀರರು, ಶ್ರೀಕೃಷ್ಣ ಪರಮಾತ್ಮರು, ಹನುಮಂತ ದೇವರ ಚೈತನ್ಯ ಶಕ್ತಿಯನ್ನು ಸ್ಮರಣೆ ಮಾಡಿ. ನಿಮ್ಮ ಪೂರ್ಣಾತ್ಮ ಶಕ್ತಿಯನ್ನು ಸ್ಮರಣೆ ಮಾಡಿ. ನಿಮಗೆ ಇಷ್ಟವಾದ ದೈವ ಶಕ್ತಿಯನ್ನು ಸ್ಮರಣೆ ಮಾಡಿ.
ನೀವು ಯಾವ ದೇವತೆಯನ್ನ, ಯಾವ ಗುರುಗಳನ್ನ ಬಹಳ ಇಷ್ಟಪಡ್ತೀರೋ ಆ ಗುರುಶಕ್ತಿ, ದೈವಶಕ್ತಿಯನ್ನ ಸ್ಮರಣೆ ಮಾಡಿ. ಶಿವಮೂಲ ಚೈತನ್ಯ ಪರಮಾತ್ಮ ಶಕ್ತಿ, ಪರಮಾತ್ಮ ಶಕ್ತಿಯನ್ನು, ಹಿರಣ್ಯ ಗರ್ಭ ಶಕ್ತಿಯನ್ನು ಸ್ಮರಣೆ ಮಾಡಿ ಅವರೆಲ್ಲರ ಆಶೀರ್ವಾದದೊಂದಿಗೆ ನಾನು ಇಂದು ಧ್ಯಾನಾಸಕ್ತನಾಗಿದ್ದೇನೆ. ನನ್ನೆಲ್ಲ ಹಿಂದಿನ ಜನ್ಮಗಳ ಕರ್ಮಗಳನ್ನು, ನನ್ನ ಇಂದಿನ ಎಲ್ಲ ಸಮಸ್ಯೆ ಇರುವ ಮೂಲ ದೋಷಗಳನ್ನು ನಾನು ಗುರುತಿಸಿ ಅವೆಲ್ಲವನ್ನು ನಾನು ನಿವಾರಣೆ ಮಾಡಿಕೊಳ್ಳುತ್ತಿದ್ದೇನೆ. ಎಲ್ಲರೂ ನಿಮಗೆ ಬ್ಲೆಸ್ಸಿಂಗ್ಸ್ ಮಾಡ್ತಾ ಇದ್ದಾರೆ. ಗ್ರಾಟಿಟ್ಯೂಡ್ ಹೇಳಿ, ಧನ್ಯವಾದಗಳನ್ನು ತಿಳಿಸಿ. ನಿಧಾನವಾಗಿ ಶ್ವಾಸವನ್ನೇ ಗಮನಿಸ್ತಾ ಇರಿ. ಯಾರು ಯೋಗ ನಿದ್ರೆಗೆ ಜಾರಬಾರದು. ಈ ದೇಹದ ಮೇಲಿನ ಸಂಪೂರ್ಣ ಅರಿವನ್ನ ಕಳೆದುಕೊಳ್ಳಬೇಕು. ಆದರೆ ನಿಮಗೆ ನನ್ನ ಮಾತುಗಳು ಮಾತ್ರ ಕೇಳಿಸುತ್ತವೆ. ನೀವು ಆಳವಾದ ಧ್ಯಾನ ಸ್ಥಿತಿಯಲ್ಲಿ ಇರುತ್ತೀರಿ. ಆದರೆ ನನ್ನ ಮಾತುಗಳು ಮಾತ್ರ ನಿಮಗೆ ಕೇಳಿಸುತ್ತವೆ. ನನ್ನೆಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡ್ತೀರಿ. ವೆರಿ ಗುಡ್. ಶ್ರಮೂಲ ಚೈತನ್ಯ ಪರಮಾತ್ಮ ಶಕ್ತಿ, ಶ್ರಮೂಲ ಚೈತನ್ಯ ಪರಮಾತ್ಮ ಶಕ್ತಿ ಇಡೀ ಬ್ರಹ್ಮಾಂಡದ ಸಮಸ್ತ ಜೀವರಾಶಿಗಳ ಶಕ್ತಿಯ ಮೂಲವಾಗಿದೆ. ಆ ಹಿರಣ್ಯ ಗರ್ಭ ಅಂದ್ರೆ ಕೋಟಿ ಸೂರ್ಯರಿಗೆ ಸಮಾನವಾದದ್ದು, ಕೋಟಿ ಸೂರ್ಯರ ಹಾಗೆ ಪ್ರಜ್ವಲಿಸುತ್ತಿರುವಂತಹ ಆ ಪರಮಾತ್ಮ ಶಕ್ತಿ ಇಡೀ ಬ್ರಹ್ಮಾಂಡದ ಶಕ್ತಿಯ ಮೂಲವಾಗಿದೆ. ನಮ್ಮ ಶಕ್ತಿಯ ಮೂಲವು ಆ ಹಿರಣ್ಯ ಗರ್ಭ ಪರಮಾತ್ಮ ಶಕ್ತಿಯೇ ಆಗಿದೆ. ಹಾಗಾಗಿ ಆ ಹಿರಣ್ಯ ಗರ್ಭ ಶಕ್ತಿಯಿಂದ ಒಂದು ದಿವ್ಯವಾದ ಬೆಳಕು ಆ ಬ್ರಹ್ಮಾಂಡದಿಂದ ಆಕಾಶ ಮಾರ್ಗದಲ್ಲಿ ನಮ್ಮ ಸಮೀಪಕ್ಕೆ ಆಗಮಿಸ್ತಾ ಇದೆ. ಅದನ್ನ ನೀವು ಹಾಗೆ ಕಲ್ಪನೆಯನ್ನು ಮಾಡಿಕೊಳ್ಳಿ. ಆಕಾಶ ಮಾರ್ಗದಲ್ಲಿ ಪ್ರಜ್ವಲಿಸುವಂತಹ ಬೆಳಕಿನ ಉಂಡೆಯಂತಿರುವ ಆ ಶಕ್ತಿ ನಮ್ಮ ಸಮೀಪಕ್ಕೆ ಬರ್ತಾ ಇದೆ. ಹಾಗೆಯೇ ಕಲ್ಪನೆ ಮಾಡಿ. ಆ ಬೆಳಕು, ಆ ಬೆಳಕಿನ ಪುಂಜ ನಿಮ್ಮ ತಲೆಯನ್ನ ಪ್ರವೇಶ ಮಾಡ್ತಾ ನಿಧಾನವಾಗಿ ನಿಮ್ಮ ಒಂದೊಂದೇ ಅಂಗಾಂಗಗಳನ್ನು ಆವರಿಸಿಕೊಳ್ತಾ ಬರುತ್ತೆ. ಅದು ಆವರಿಸಿಕೊಂಡ ಹಾಗೆಲ್ಲ ನಿಮ್ಮ ಇಡೀ ದೇಹ ಘೋರವಾದ ಅನುಭವ ಆಗ್ತಾ ಹೋಗುತ್ತೆ. ಹಾಗೆಯೇ ಕಲ್ಪನೆ ಮಾಡಿ ಆ ದಿವ್ಯವಾದ ಬೆಳಕು ನಿಮ್ಮ ತಲೆಯ ಭಾಗವನ್ನೆಲ್ಲ ಆವರಿಸಿಕೊಳ್ತಾ ಇದೆ. ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ,
ಕುತ್ತಿಗೆಗಳು ಅದು ಹರಿತಾ ಬರ್ತಾ ಇದೆ. ಎರಡು ಭುಜಗಳು ಹರಿತಾ ಬರ್ತಾ ಇದೆ. ಬಲಗೈ, ಸಂಪೂರ್ಣ ಬಲಗೈಗೆ ಆ ಬೆಳಕು ಹರಿದು ಬರ್ತಾ ಇದೆ. ಹಾಗೆ ನಿಮ್ಮ ಎಡಭಾಗದಲ್ಲಿ ಎಡಗೈಗೆ ಬೆಳಕು ನಿಧಾನವಾಗಿ ಹರಿದು ಬರ್ತಾ ಇದೆ. ಹಾಗೆಯೇ ನಿಮ್ಮ ಎದೆ ಭಾಗವನ್ನೆಲ್ಲ ಆವರಿಸಿಕೊಳ್ತಾ ಇದೆ. ಹಾಗೆಯೇ ಕಲ್ಪನೆ ಮಾಡಿ ಆ ಬೆಳಕು ಹಾಗೆಯೇ ನಿಮ್ಮ ಹೊಟ್ಟೆ ಭಾಗವನ್ನ, ನಿಮ್ಮ ಬೆನ್ನನ್ನ, ನಿಮ್ಮ ಸಂಪೂರ್ಣ ಸೊಂಟ ಭಾಗವನ್ನೆಲ್ಲ ಬೆಳಕು ನಿಧಾನವಾಗಿ ಆವರಿಸಿಕೊಳ್ತಾ ಇದೆ. ನಿಧಾನವಾಗಿ ಬೆಳಕು ನಿಮ್ಮ ಎರಡೂ ಕಾಲುಗಳ ಮಂಡಿಯವರೆಗೂ ಆವರಿಸಿಕೊಳ್ತಾ ಇದೆ. ಹಾಗೆಯೇ ಆ ಬೆಳಕು ನಿಮ್ಮ ಪಾದಗಳವರೆಗೂ ಆವರಿಸಿಕೊಳ್ತಾ ಇದೆ. ಈ ದೇಹ ಬೆಳಕಿನಿಂದ ಆವೃತವಾಗಿದೆ. ಸಂಪೂರ್ಣವಾಗಿ ಬೆಳಕಿನಿಂದ ಇಡೀ ನಿಮ್ಮ ದೇಹ ಆವರಿಸಿಕೊಂಡಿದೆ. ಇಡೀ ನಿಮ್ಮ ದೇಹವನ್ನ ಒಂದು ಕಡೆಯಿಂದ ಸ್ಕ್ಯಾನ್ ಮಾಡಿ, ಎಲ್ಲಾದ್ರೂ ಕಪ್ಪು ಛಾಯೆ, ಕಪ್ಪು ಬಣ್ಣದಲ್ಲಿ ಅಥವಾ ಕಪ್ಪು ಮಸಿ ಬಡಿದ ಹಾಗೆ, ಹೊಗೆಯ ಹಾಗೆ ಕಪ್ಪು ಬಣ್ಣದಿಂದ ಏನಾದ್ರು ಕಾಣಿಸ್ತಾ ಇದ್ರೆ ಅದನ್ನು ಹಾಗೆ ಅಬ್ಸರ್ವ್ ಮಾಡಿ. ಇಲ್ಲಾಂದ್ರೆ ನಿಮ್ಮ ದೇಹದಾದ್ಯಂತ ಕೇವಲ ಬೆಳಕು ಮಾತ್ರ ಹರಿತಾ ಇದೆ. ವೆರಿ ಗುಡ್, ವೆರಿ ಗುಡ್. ನಿಧಾನವಾಗಿ ಸೂಕ್ಷ್ಮ ಶರೀರ ನಿಮ್ಮ ದೇಹದಿಂದ ನಿಧಾನವಾಗಿ ಹೊರಗಡೆ ಬರ್ತಾ ಇದೆ. ಹೊರಗಡೆ ಬಂದು ಅದೇ ಒಂದು ಕೆಂಪು ಬಣ್ಣದ ಮಣ್ಣು ರಸ್ತೆಯಲ್ಲಿ ನಿಮ್ಮದೇ ಆ ಶರೀರದಿಂದ ನೀವು ನಡೆದುಕೊಂಡು ಹೋಗ್ತಾ ಇದ್ದೀರಿ. ಹಾಗೆಯೇ ಕಲ್ಪನೆ ಮಾಡಿ, ಹಾಗೆಯೇ ಕಲ್ಪನೆ ಮಾಡಿ. ಎಸ್ ಅಂತ ಹೇಳಿ ಒಂದು ಮಣ್ಣಿನ ರೋಡಿನಲ್ಲಿ ನೀವೇ ಇದ್ದೀರಿ, ನೀವೇ ನಡ್ಕೊಂಡು ಹೋಗ್ತಾ ಇದ್ದೀರಿ. ಅದನ್ನ ಫೀಲ್ ಮಾಡಿ, ಕಲ್ಪನೆ ಮಾಡಿ. ಎಸ್ ಅಂತ ಹೇಳಿ. ವೆರಿ ಗುಡ್. ಅದೇ ದೂರದಲ್ಲಿ ಹೋಗ್ತಾ ಇರುವಾಗ ಒಂದು ಸುಂದರವಾದ ಪ್ರಕೃತಿ ಕಾಣಿಸ್ತಾ ಇದೆ. ಸುತ್ತಲೂ ಗಿಡಮರಗಳೆಲ್ಲ ಬೆಳೆದು ನಿಂತಿದ್ದಾವೆ. ಹಚ್ಚ ಹಸಿರಿನಿಂದ ತುಂಬಿದಂತಹ ಪ್ರಕೃತಿಯದು. ಪ್ರಕೃತಿಯಲ್ಲಿ ಈಗ ನೀವು ಆ ಪ್ರಕೃತಿಯನ್ನು ಪ್ರವೇಶ ಮಾಡ್ತಾ ಇದ್ದೀರಿ. ಕೆಳಗಡೆ ಪೂರ್ತಿ ಹುಲ್ಲುಗಳೆಲ್ಲ ಬೆಳೆದು ನಿಂತಿದೆ. ಆ ಹುಲ್ಲಿನ ಮೇಲೆ ನೀವು ಪಾದರಕ್ಷೆಗಳನ್ನು ಹಾಕದೆ ನಿಧಾನವಾಗಿ ಹೆಜ್ಜೆಗಳನ್ನು ಇಡ್ತಾ ಹೋಗ್ತಾ ಇದ್ದೀರಿ. ಹಾಗೆಯೇ ಕಲ್ಪನೆ ಮಾಡಿ. ಎಸ್ ಅಂತ ಹೇಳಿ. ವೆರಿ ಗುಡ್. ಹಾಗೆಯೇ ಹುಲ್ಲಿನಲ್ಲಿ ನಡೆದಾಡ್ತಾ ಇದ್ದೀರಿ. ಸ್ವಲ್ಪ ದೂರದಲ್ಲಿ ಒಂದಿಷ್ಟು ಜಿಂಕೆಗಳು, ಜಿಂಕೆ ಮರಿಗಳು ಅವೆಲ್ಲ ಹುಲ್ಲನ್ನ ಮೇಯ್ತಾ ನಿಂತಿದ್ದಾವೆ. ನೀವು ಆ ಜಿಂಕೆಗಳನ್ನ ನೋಡ್ತಾ ಇದ್ದೀರಿ.
ಆ ಜಿಂಕೆಗಳು ಕೂಡ ತಲೆ ಎತ್ತಿ ನಿಮ್ಮನ್ನೇ ನೋಡ್ತಾ ನಿಂತಿದ್ದಾವೆ. ಹಾಗೆಯೇ ಕಲ್ಪನೆ ಮಾಡಿ ಎಸ್ ಅಂತ ಹೇಳಿ. ವೆರಿ ಗುಡ್. ಈ ಸ್ವಲ್ಪ ದೂರದಲ್ಲಿ ಒಂದಿಷ್ಟು ಆನೆಗಳು ಆ ಹುಲ್ಲನ್ನ ತಿಂತಾ ನಿಂತಿದ್ದಾವೆ. ನೀವೀಗ ಆ ಆನೆಗಳ ಸಮೀಪಕ್ಕೆ ಹೋಗ್ತಾ ಇದ್ದೀರಿ. ಹಾಗೆಯೇ ಕಲ್ಪನೆ ಮಾಡಿ ಎಸ್ ಅಂತ ಹೇಳಿ. ವೆರಿ ಗುಡ್. ವೆರಿ ಗುಡ್. ಈ ಆನೆಗಳಲ್ಲಿ ಒಂದು ಆನೆ, ದೊಡ್ಡ ಆನೆ ಇದೆ. ಆ ದೊಡ್ಡ ಆನೆ ಎರಡೂ ಸೊಂಡಿಲುಗಳನ್ನ ನಿಮ್ಮ ತಲೆಯ ಮೇಲೆ ಇಟ್ಟು ಆಶೀರ್ವಾದ ಮಾಡ್ತಾ ಇದೆ. ಹಾಗೆಯೇ ಕಲ್ಪನೆ ಮಾಡಿ ಎಸ್ ಅಂತ ಹೇಳಿ. ಸ್ವಲ್ಪ ದೂರದಲ್ಲಿ ಕೆಲವು ಪ್ರಾಣಿಗಳು, ಮೊಲಗಳೆಲ್ಲ ಮೊಲಗಳೆಲ್ಲ ಆಟ ಆಡ್ತಾ ಇದ್ದಾವೆ. ನೀವು ಕೂಡ ಆ ಮೊಲಗಳ ಜೊತೆಗೆ ಆಟ ಆಡ್ತಾ ಇದ್ದೀರಿ. ಹಾಗೆಯೇ ಕಲ್ಪನೆ ಮಾಡಿ ಎಸ್ ಅಂತ ಹೇಳಿ. ವೆರಿ ಗುಡ್. ಹಾಗೆಯೇ ಈಗ ನಿಧಾನವಾಗಿ ಆ ಹುಲ್ಲಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀರಿ. ಸ್ವಲ್ಪ ದೂರದಲ್ಲಿ ಒಂದು ಸಣ್ಣದಾದ ಜರಿ, ಫಾಲ್ಸ್, ನೀರು ಬೀಳ್ತಾ ಇದೆ. ಹಾಗೆಯೇ ಆ ನೀರಿನ ಸಮೀಪಕ್ಕೆ ಹೋಗ್ತಾ ಇದ್ದೀರಿ. ಹಾಗೆಯೇ ಕಲ್ಪನೆ ಮಾಡಿ ಎಸ್ ಅಂತ ಹೇಳಿ. ನಿಧಾನವಾಗಿ ಆ ನೀರಿನಲ್ಲಿ ಇಳಿದು ಆಟ ಆಡ್ತಾ ಇದ್ದೀರಿ. ಆ ನೀರು ಮೇಲಿಂದ ಧುಮುಕ್ತಾ ಇದೆ. ನೀವು ಆ ನೀರಿನ ಕೆಳಗೆ ನಿಂತ್ಕೊಂಡು ಆ ನೀರನ್ನ, ನಿಮ್ಮ ತಲೆ ಮೇಲೆ ನೀರು ಬೀಳ್ತಾ ಇದೆ. ನಿಮ್ಮಲ್ಲಿರುವಂತ ಎಲ್ಲ ಆ ಸ್ಟ್ರೆಸ್ನೆಸ್ಸು, ಎಮೋಷನ್ಸು, ನೆಗೆಟಿವ್ ಏನು ಆಲೋಚನೆಗಳು, ಆ, ಸುಸ್ತು ಎಲ್ಲ ಆ ನೀರಿನೊಂದಿಗೆ ಕೊಚ್ಕೊಂಡು ಹೋಗ್ತಾ ಇದೆ. ನಿಮಗೆ ತುಂಬಾ ಫ್ರೆಶ್ನೆಸ್ ಫೀಲ್ ಆಗ್ತಾ ಇದೆ. ಆ ನೀರು ತುಂಬಾ ಖುಷಿ ಆಗ್ತಾ ಇದೆ ಬೀಳ್ತಾ ಇರೋದು. ಹಾಗೆಯೇ ಕಲ್ಪನೆ ಮಾಡಿ ಎಸ್ ಅಂತ ಹೇಳಿ. ವೆರಿ ಗುಡ್. ಹಾಗೆ ಸ್ವಲ್ಪ ದೂರ ಆ ನೀರು ಎಷ್ಟು ತಿಳಿಯಾಗಿದೆ ಅಂದ್ರೆ ಅದ್ರ ಕೆಳಗಿರುವಂತಹ ಎಲ್ಲ ಕಲ್ಲುಗಳು, ಸಣ್ಣ ಸಣ್ಣ ಮೀನುಗಳೆಲ್ಲ ಕಾಣ್ತಾ ಇದ್ದಾವೆ. ಹಾಗೆ ಕಲ್ಪನೆ ಮಾಡಿ ಎಸ್ ಅಂತ ಹೇಳಿ. ವೆರಿ ಗುಡ್. ನಿಧಾನವಾಗಿ ಆ ನೀರಿನಿಂದ ಎದ್ದು ಹಾಗೆಯೇ ಒಂದು ಮರಳು
ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಿ. ಒಂದು ಮರಳು ಮೈದಾನ. ಆ ಮರಳಿನಲ್ಲಿ ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇದ್ದೀರಿ. ವೆರಿ ಗುಡ್. ನಾನೀಗ 10ರಿಂದ 1 ಕೌಂಟ್ ಮಾಡ್ತೀನಿ. ನೀವು ಇನ್ನೂ ಆಳವಾದ ಧ್ಯಾನ ಸ್ಥಿತಿಗೆ ಜಾರ್ತೀರಿ. ಸಂಪೂರ್ಣ ಆಳವಾದ ಧ್ಯಾನಕ್ಕೆ ಜಾರ್ತೀರಿ. ಆದರೆ ನನ್ನ ಮಾತುಗಳು ಮಾತ್ರ ನಿಮಗೆ ಕೇಳಿಸ್ತಾ ಇರುತ್ತೆ. ನಿಮ್ಮ ದೇಹದ ಮೇಲಿನ ಅರಿವನ್ನು ಕೂಡ ನೀವು ಕಳ್ಕೊಂಡಿರ್ತೀರಿ. ಈಗ ನಾವು ಇನ್ನೂ ಆಳವಾದ ಧ್ಯಾನಕ್ಕೆ ಜಾರೋಣ. 10 ಡೀಪರ್, 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 ಡೀಪರ್. ನಿಮ್ಮ ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ನೀವು ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಡೀಪರ್, ಡೀಪರ್. ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಡೀಪರ್, ಡೀಪರ್. ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಡೀಪರ್, ಡೀಪರ್. ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಸಂಪೂರ್ಣವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಆದರೆ ನನ್ನ ಮಾತುಗಳು ಮಾತ್ರ ನಿಮಗೆ ಕೇಳಿಸ್ತಾ ಇರುತ್ತೆ. ಬೇರೆ ಏನು ನಿಮಗೆ ಕೇಳಿಸೋದಿಲ್ಲ. ನೀವು ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಡೀಪರ್, 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 ಡೀಪರ್. ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಡೀಪರ್, ಡೀಪರ್. ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಡೀಪರ್, ಡೀಪರ್.
ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಡೀಪರ್ 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 ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಡೀಪರ್ 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 ಡೀ ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ವೆರಿ ಗುಡ್. ಸಂಪೂರ್ಣವಾದ ಆಳವಾದ ಧ್ಯಾನ ಸ್ಥಿತಿಯಲ್ಲಿ ಇದ್ದೀರಿ. ಇನ್ನು ಆಳವಾದ ಧ್ಯಾನಕ್ಕೆ ಹೋಗ್ತಾ ಇದ್ದೀರಿ. ಡೀಪರ್ 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 ಜಾರ್ತಾ ಇದ್ದೀರಿ. ಮರಳುಗಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಿ. ಹಾಗೇ ಕಲ್ಪನೆ ಮಾಡಿ. ಮರಳುಗಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಿ. ಹಾಗೇ ಕಲ್ಪನೆ ಮಾಡಿ. ನಡ್ಕೊಂಡು ಹೋಗುವಾಗ ಆ ಮರಳಿನ ಮೇಲೆ ಎಲ್ಲ ಹೆಜ್ಜೆಗಳು ಮೂಡ್ತಾ ಇದ್ದಾವೆ. ಹಾಗೇ ಕಲ್ಪನೆ ಮಾಡಿ. ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಅಲ್ಲಿ ದೂರದಲ್ಲಿ ಒಂದು ದಿವ್ಯವಾದ ದೊಡ್ಡದಾದ ದ್ವಾರದ ಬೆಳಕು, ದ್ವಾರ ಅಂದ್ರೆ ಬಾಗಿಲು, ಬೆಳಕಿನಿಂದ ಆವೃತವಾದಂತಹ ಒಂದು ಬಾಗಿಲು ಕಾಣಿಸ್ತಾ ಇದೆ. ಆ ಬಾಗಿಲ ಸಮೀಪಕ್ಕೆ ಹೋಗ್ತಾ ಇದ್ದೀರಿ. ಹಾಗೇ ಕಲ್ಪನೆ ಮಾಡಿ. ವೆರಿ ಗುಡ್. ಡೀಪ್ ಡೀಪ್
ನಿಧಾನವಾಗಿ ಆ ಬಾಗಿಲ ಸಮೀಪಕ್ಕೆ ಬರ್ತಾ ಇದ್ದೀರಿ. ವೆರಿ ಗುಡ್. ಎಲ್ಲರೂ ಆ ಬಾಗಿಲ ಸಮೀಪಕ್ಕೆ ಬಂದು ಆ ಬಾಗಿಲನ್ನ ನಾನು 1 2 3 ಅಂತ ಹೇಳ್ತೀನಿ. 1 2 3 ಹೇಳಿದ ಕೂಡಲೇ ನೀವು ಆ ಬಾಗಿಲನ್ನ ಪ್ರವೇಶ ಮಾಡ್ತೀರಿ. ಪ್ರವೇಶ ಮಾಡಿದ ಕೂಡಲೇ ನಿಮಗೆ ಒಂದು ಪುಟ್ಟ ಮಗು ಕಾಣಿಸ್ತದೆ. ಓಕೆ, ರೆಡಿ? 1 2 3. ವೆರಿ ಗುಡ್. ಎಲ್ಲರೂ ಆ ಬಾಗಿಲನ್ನ ಪ್ರವೇಶ ಮಾಡಿದ ಕೂಡಲೇ ಸ್ವಲ್ಪ ದೂರದಲ್ಲಿ ಒಂದು ಪುಟ್ಟ 5 6 ವರ್ಷದ ಮಗು ಕಾಣಿಸ್ತಾ ಇದೆ. ಹಾಗೆ ಗಮನಿಸಿ, ಒಂದು 5 6 ವರ್ಷದ ಪುಟ್ಟ ಮಗು ಕಾಣಿಸ್ತಾ ಇದೆ. ನೋಡಿದ ಕೂಡಲೇ ನೀವು ನನಗೆ ಎಸ್ ಅಂತ ಹೇಳಿ. ಆ ಮಗುವನ್ನೇ ದಿಟ್ಟಿಸಿ ನೋಡಿ. ಆ ಮಗು ಬೇರೆ ಯಾರು ಅಲ್ಲ, ಅದು ನೀವೇ ಆಗಿದ್ದೀರಿ. ಇದೇ ಜನ್ಮದಲ್ಲಿ ನೀವು 5 6 ವರ್ಷದ ಹುಡುಗ ಅಥವಾ ಹುಡುಗಿ ಇದ್ದಾಗ ಹೇಗಿದ್ರು ಅದೇ ನೀವಾಗಿದ್ದೀರಿ. ಓಕೆ, ಈಗ ನೀವು ಆ ಹುಡುಗನ ಬಳಿಗೆ ಸಮೀಪಕ್ಕೆ ಹೋಗಿ, ಅದು ನೀವೇ ಆಗಿದ್ದೀರಿ. ಇದೇ ಜನ್ಮದಲ್ಲಿ ನೀವು 5 6 ವರ್ಷದ ಹುಡುಗ ಇದ್ದಾಗ ಹೇಗೆ ಇತ್ತು, ಅಥವಾ 5 6 ವರ್ಷದ ಹುಡುಗಿ ಇದ್ದಾಗ ಹೇಗಿದ್ರು ಹಾಗೆ ಸಮೀಪಕ್ಕೆ ಹೋಗಿ ಆ ಹುಡುಗನನ್ನ ನಿಧಾನವಾಗಿ ಅಥವಾ ಆ ಹುಡುಗಿಯನ್ನ ನೀವು ನಿಧಾನವಾಗಿ ಎರಡೂ ಕೈಗಳಿಂದ ಹಾಗೆಯೇ ಹಗ್ ಮಾಡಿ ತಬ್ಬಿಕೊಳ್ಳಿ. ಇಟ್ಕೊಂಡು ಆ ಮಗುವಿನ ಭುಜವ ಏನು ಬೆನ್ನೇನಿರ್ತದೆ ಆ ಬೆನ್ನನ್ನು ಹಾಗೆಯೇ ನಿಧಾನವಾಗಿ ಬೆನ್ನನ್ನ ತಟ್ತಾ ಹೋಗಿ. ನಿಧಾನವಾಗಿ ಬೆನ್ನು ತಟ್ತಾ ನಿಮ್ಮದೇ ಪ್ರತಿರೂಪವಾದ 5 6 ವರ್ಷದಲ್ಲಿ ಇದ್ದಾಗ ನೀವು ಹೇಗಿದ್ರಿ ಅನ್ನುವ ಆ ಪ್ರತಿರೂಪದ ಆ ಮಗುವಿಗೆ ನೀವು ಹೇಳಿ, ನೀನು ತುಂಬಾ ಬುದ್ಧಿವಂತ ಇದ್ದೀಯಾ, ತುಂಬಾ ಒಳ್ಳೆಯವನಿದ್ದೀಯಾ, ನೀನು ಯಾವುದಕ್ಕೂ ಭಯಪಡಬೇಡ, ನಿನ್ನೊಟ್ಟಿಗೆ ನಾನಿದ್ದೇನೆ, ಎಲ್ಲ ದೇವರಿದ್ದಾರೆ, ಗುರುಗಳಿದ್ದಾರೆ, ನೀನು ಸಂತೋಷವಾಗಿದ್ದೀಯಾ, ತುಂಬಾ ಆನಂದವಾಗಿದ್ದೀಯಾ, ನಿನಗೆ ಏನು ಬೇಕು, ಏನು ಬಯಸ್ತಾ ಇದೆಯಾ ಎಲ್ಲ ನಿನಗೆ ಸಿಗ್ತಾ ಇದೆ, ನಿನಗೆ ಸ್ವಲ್ಪವೂ ಭಯ ಇಲ್ಲ ಅಂತ ಹೇಳಿ ಆ ಹುಡುಗನಿಗೆ ಹೇಳ್ತಾ ಹೋಗಿ. ಆ ಮಗುವಿನ ಬೆನ್ನನ್ನ ಸವರ್ತಾ ಇರಿ. ಈಗ ಆ 5 6 ವರ್ಷದ ಹುಡುಗ ಅಥವಾ ಹುಡುಗಿ ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಆನಂದ ಆಗ್ತಾ ಇದೆ. ಕೂಡ್ಲೆ ಅದರಲ್ಲಿ ಆ ಹುಡುಗನ ಮನಸ್ಸಿನಲ್ಲಿ ಅಥವಾ ಆ ಹುಡುಗನ ಜೀವನದಲ್ಲಿ ಆ ಬದುಕಿನಲ್ಲಿ ಏನಾದರೂ ದುಃಖ ಆಗಿದ್ರೆ, ತುಂಬಾ ಎಮೋಷನಲ್ ಡ್ಯಾಮೇಜ್ ಆಗಿದ್ರೆ ಆ ಎಲ್ಲವನ್ನು ಕೂಡ ಆ ಹುಡುಗ ಅಲ್ಲೇ ಪಕ್ಕದಲ್ಲಿರುವ ಒಂದು ಬೆಂಕಿಗೆ ರಿಲೀಸ್ ಮಾಡ್ತಾ ಇದ್ದಾನೆ, ಎಲ್ಲ ಬಿಟ್ಟಾಕ್ತಾ ಇದ್ದಾನೆ. ಆ ಎಲ್ಲ ಅಲ್ಲಿದ್ದಂತ ಎಮೋಷನ್ಸ್, ಭಯ, ದುಃಖ, ತುಂಬಾ ಸ್ಟ್ರಗಲಿಂಗ್, ನೋವು ಎಲ್ಲವೂ ಕೂಡ ಇದು ಬೆಂಕಿಯ ಜ್ವಾಲೆ ಉರಿತಾ ಇದೆ, ಎಲ್ಲಾ ಬೆಂಕಿಗೆ ರಿಲೀಸ್ ಆಗ್ತಾ ಇದೆ. ಅದು ರಿಲೀಸ್ ಆಗ್ತಾ ಇದೆ ಸಣ್ಣ ಹುಡುಗನಿಂದ. ಅದಾದ ಹಾಗೆಲ್ಲ ಆ ಸಣ್ಣ ಹುಡುಗಿಗೆ ಬಹಳ ಖುಷಿ ಆಗ್ತಾ ಇದೆ. ಸಂಪೂರ್ಣ ಅವನ ಎಮೋಷನ್ಸ್, ನೆಗೆಟಿವ್ ಎಮೋಷನ್ಸ್ ಏನಿತ್ತು ಎಲ್ಲವನ್ನು ಆ ಬೆಂಕಿಗೆ ಹಾಕಿ ಸುಟ್ಟಾಕಿದ. ಈಗ ನೀವು ಪುನಃ ಆ ಮಗುವನ್ನ ಗಟ್ಟಿಯಾಗಿ ತಪ್ಕೊಳ್ತಾ ಇದ್ದೀರಿ. ಆ ಮಗು ಹಾಗೆಯೇ ನಿಮ್ಮ ಒಳಗೆ ಪ್ರವೇಶ ಮಾಡಿಬಿಡ್ತು.
ಯಾಕೆಂದ್ರೆ 5-6 ವರ್ಷದಲ್ಲಿ ಇದ್ದಾಗ ನೀವು ಹೇಗಿದ್ರು ಆ ಪ್ರತಿರೂಪವೇ ನೀವು ಆಗಿದ್ರಿ. ಹಾಗಾಗಿ ಅದು ನಿಮ್ಮೊಳಗೆ ಸೇರ್ಕೊಂಡ್ಬಿಡ್ತು. ಹಾಗೇ ಸ್ವಲ್ಪ ದೂರದಲ್ಲಿ ಮತ್ತೆ ಪುನಃ ನಡ್ಕೊಂಡು ಹೋಗ್ತಾ ಇದ್ದೀರಿ. ಸುತ್ತಲೂ ಒಂದು ಪ್ರಕೃತಿ ಇದೆ. ಕೆಳಗಡೆ ಪಾದ, ಕೆಳಗಡೆ ಹಚ್ಚ ಹಸಿರಿನಿಂದ ತುಂಬಿದಂತಹ ಹುಲ್ಲುಗಾವಲು. ಆ ಹುಲ್ಲಲ್ಲಿ ಹಾಗೆ ಕಾಲಿಟ್ಕೊಂಡು ಹೋಗ್ತಾ ಇದ್ದೀರಿ. ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲಿ ಇನ್ನೊಬ್ಬ ಹುಡುಗ ಅಥವಾ ಹುಡುಗಿ ಕಾಣಿಸ್ತಾ ಇದ್ದಾಳೆ. ಅದು ಬೇರೆ ಯಾರಲ್ಲ, ಅದು ನೀವೇ ಆಗಿದ್ದೀರಿ. ಆ ಹುಡುಗನಿಗೆ ಸುಮಾರು ಒಂದು 9-10 ವರ್ಷ ಇರ್ಬೋದು. ಒಂದು 8-9-10 ವರ್ಷದ ಹುಡುಗ ಅಥವಾ ಹುಡುಗಿ ಅಲ್ಲಿ ದೂರದಲ್ಲಿ ಅಥವಾ ಅಂತ ನಿಂತಿದ್ದಾನೆ. ನೀವು ಆ ಹುಡುಗನ ನೋಡ್ತಾ ಇದ್ದೀರಿ. ನಿಧಾನವಾಗಿ ಆ ಹುಡುಗ ಅಥವಾ ಹುಡುಗಿಯ, ಒಂದು 8-9 ವರ್ಷದ ಹುಡುಗ, ಅವನ ಸಮೀಪಕ್ಕೆ ಹೋಗ್ತಾ ಇದ್ದೀರಿ. ಹೋಗಿ ಆ ಹುಡುಗನನ್ನ ತಬ್ಕೊಳ್ತಾ ಇದ್ದೀರಿ. ಆ ಹುಡುಗ ಯಾಕೋ ಬೇಜಾರದಲ್ಲಿದ್ದಾನೆ. ಆ ಹುಡುಗ ಬೇರೆ ಯಾರು ಅಲ್ಲ, ಅದು ನಿಮ್ಮದೇ ಒಳಗಿರುವಂತ ನಿಮ್ಮ ಆತ್ಮ, ನಿಮ್ಮ ಮನಸ್ಸೇ. ಆ ವಯಸ್ಸಿದ್ದಾಗ ಹಾಗೂ ಇತ್ತು. ಈಗ ಆ ಹುಡುಗನಿಗೆ ಹಾಗೆ ಬಿಗಿಯಾಗಿ ನಿಧಾನವಾಗಿ ತುತ್ಕೊಂಡು ಆ ಹುಡುಗನ ಎರಡೂ ಭುಜಗಳನ್ನ, ಬೆನ್ನನ್ನ ನಿಧಾನವಾಗಿ ತಟ್ಟ. ಹಾಗೇ ಬೆನ್ನ ಮೇಲೆ ಕೈಯನ್ನ ಸವರ್ತಾ ಇರಿ. ಆ ಹುಡುಗನಿಗೆ ಹೇಳಿ, ನೀನು ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ. ನೀನು ತುಂಬಾ ಬುದ್ಧಿವಂತ ಇದ್ದೀಯಾ. ತುಂಬಾ ಜಾಣ ಇದ್ದೀಯಾ. ಹಾಗಾಗಿ ನಿನ್ನಲ್ಲೆಲ್ಲ ಏನೇನು ದುಃಖ ಇದೆ, ಅಸೂಯೆ ಇದೆ, ಅಸಮಾಧಾನ ಇದೆ, ಇನ್ನೆಲ್ಲ ಆಸೆಗಳನ್ನ, ಕೆಟ್ಟ ಆಸೆಗಳನ್ನ, ಅಥವಾ 8-9-10 ವರ್ಷದಲ್ಲಿ ತುಂಬಾ ಏನಾದ್ರೂ ನೋವಾಗಿದ್ರೆ, ಎಮೋಷನಲ್ ಡ್ಯಾಮೇಜ್ ಆಗಿದ್ರೆ, ಆ ಎಲ್ಲವನ್ನು ಕೂಡ ಪಕ್ಕದಲ್ಲೇ ಉರಿತಾ ಇರುವ ಅಗ್ನಿಗೆ ರಿಲೀಸ್ ಮಾಡಿಬಿಡಿ. ಎಲ್ಲವನ್ನೂ ರಿಲೀಸ್ ಮಾಡಿ. ಏನು ಇಟ್ಟುಕೊಳ್ಬಾರ್ದು. ವೆರಿ ಗುಡ್. ಆ ಹುಡುಗನಿಗೆ ಹೇಳ್ತಾ ಹೋಗಿ, ನೀನೇನು ಹೆದರ್ಕೋಬೇಡ. ನಿನಗೆ ನಾವಿದ್ದೇವೆ, ನಾನಿದ್ದೇನೆ, ನಿನ್ನ ಜೊತೆಗೆ ಯಾವಾಗ್ಲೂ ನಾನು ಇರ್ತೇನೆ. ನಿನಗೆ ಏನ್ ಬೇಕೋ ಅದೆಲ್ಲವನ್ನು ನಾನು ಕೊಡ್ತೇನೆ. ನೀನು ಬಯಸಿದೆಲ್ಲವನ್ನ ಪಡಿಬೋದು. ತುಂಬಾ ಖುಷಿಯಾಗಿದ್ದೀಯಾ ನೀನು, ಹೀಗೆ ಯಾವಾಗಲೂ ಖುಷಿಯಾಗಿರು ಅಂತ ಹೇಳಿ ಆ ಮಗುವಿಗೆ ಹೇಳ್ತಾ ಇನ್ನೊಮ್ಮೆ ತಬ್ಕೊಳ್ತಾ ಇದ್ದೀರಿ. ತಬ್ಕಿದ ಒಂದ್ಲೆ ಆ ಮಗು ಕೂಡ ಬಹಳ ಖುಷಿಯಿಂದ ನಗನಗ್ತಾ ನಿಮ್ಮ ದೇಹವನ್ನ ಸೇರ್ಕೊಳ್ತಾ ಇದೆ. ಅದು ಬೇರೆ ಯಾರು ಅಲ್ಲ, ನೀವೇ ಇದೇ ಜನ್ಮದಲ್ಲಿ 8-9-10 ವರ್ಷ ವಯಸ್ಸಿರುವಾಗ ಇದ್ದಂಥದ್ದು. ಹಾಗೆಯೇ ಆ ಮರಳುಗಾಡಲ್ಲಿ ಸುತ್ತಲೂ ಏನು ಕಾಣಿಸ್ತಾ ಇಲ್ಲ. ಹಾಗೇ ನಿಂತ್ಕೊಂಡು ಹೋಗ್ತಾ ಇದ್ದೀನಿ, ನಡ್ಕೊಂಡು ಹೋಗ್ತಾ ಇದ್ದೀರಿ. ಹಾಗೆ ಆ ಆಳವಾದ ಧ್ಯಾನ ಸ್ಥಿತಿಯಲ್ಲಿದ್ದೀನಿ. ಆಳವಾದ ಧ್ಯಾನ ಸ್ಥಿತಿಯಲ್ಲಿದ್ದೀರಿ. ಆಳವಾದ ಧ್ಯಾನ ಸ್ಥಿತಿಯಲ್ಲಿದ್ದೀರಿ. ಡೀಪರ್, 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 ಡೀಪರ್.
ಹಾಗೆ ಸ್ವಲ್ಪ ದೂರದಲ್ಲಿ ನೀವು ಇನ್ನೊಬ್ಬ ಹುಡುಗನನ್ನ ಅಥವಾ ಹುಡುಗಿಯನ್ನು ನೋಡ್ತಾ ಇದ್ದೀರಿ. ಸುಮಾರು ಒಂದು 15-16 ವರ್ಷದ ಹುಡುಗ. ಆ ಹುಡುಗನ ಸಮೀಪಕ್ಕೆ ಹೋಗಿ ನಿಧಾನವಾಗಿ ಆ ಹುಡುಗನನ್ನ ತಬ್ಬಿಕೊಂಡು ಅವನ ಎರಡೂ ಭುಜಗಳನ್ನ ಸವರ್ತ ಆ ಹುಡುಗನಿಗೆ ಹೇಳಿ, ನೀನು ತುಂಬಾ ಬುದ್ಧಿವಂತ ಇದ್ದೀಯಾ, ನೀನು ತುಂಬಾ ಜಾಣ ಇದ್ದೀಯಾ, ನೀನು ತುಂಬಾ ಆರೋಗ್ಯವಾಗಿದ್ದೀಯಾ, ನಿನಗೆ ಏನು ಬಯಸ್ತಾ ಇದೆಯೋ ಎಲ್ಲವೂ ನಿನಗೆ ಸಿಗ್ತಾ ಇದೆ. ಎಲ್ಲರೂ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಎಲ್ಲರೂ ನಿನ್ನ ಯಶಸ್ಸಿಗಾಗಿ ಕಾಯ್ತಾ ಇದ್ದಾರೆ. ಹಾಗೆ ನೀನು ತುಂಬಾ ಒಳ್ಳೆಯವನಿದ್ದೀಯಾ ಅಂತ ಹೇಳ್ತಾ ಆ ಮಗುವನ್ನ ಮತ್ತೆ ಆ ವಯಸ್ಸಿನಲ್ಲಿ ಏನಾದ್ರೂ ಎಮೋಷನಲ್ ಡ್ಯಾಮೇಜ್ ಆಗಿದ್ರೆ, ಆ, ಮತ್ತೆ ನಮ್ಮ ಕುಟುಂಬಸ್ಥರು ಇರ್ಬೋದು, ಸ್ನೇಹಿತರು ಇರ್ಬೋದು, ತಂದೆ ತಾಯಿ ಇರ್ಬೋದು, ಏನಾದ್ರೂ ಅಥವಾ ಆ ಫ್ಯಾಮಿಲಿಯ ಸಮಸ್ಯೆಗಳಿರ್ಬೋದು, ಈ ಬಡತನ, ನಿರುದ್ಯೋಗ, ಈ ತರ ಏನೇ ಸಮಸ್ಯೆ ಇದ್ರು ಅದೆಲ್ಲವನ್ನು ಕೂಡ ಇಲ್ಲೇ ಉರಿತಾ ಇರುವಂತಹ ಒಂದು ಬೆಂಕಿಗೆ ಎಲ್ಲವನ್ನು ಆಹುತಿ ಕೊಡ್ತಾ ಇದ್ದೀರಿ, ರಿಲೀಸ್ ಮಾಡ್ತಾ ಇದ್ದೀರಿ. ಆ ಎಲ್ಲ ಎಮೋಷನಲ್ ಡ್ಯಾಮೇಜ್ ಏನಿದೆ, ದುಃಖ, ಆ ಒಂದು ಲೈಫ್ ಟೈಮ್ ಅಲ್ಲಿ ನಡೆದದ್ದು ಅದೆಲ್ಲವನ್ನು ಕಳಿಸ್ತಾ ಇದ್ದೀರಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಹೀಗೆ ಆ ಹುಡುಗನನ್ನು ತಪ್ಪಿಕೊಂಡು ಬೆನ್ನನ್ನು ಸವರ್ತ ಅವನಿಗೆ ಸಮಾಧಾನದ ಮಾತುಗಳನ್ನು ಹೇಳ್ತಾ, ನಿನ್ನೊಟ್ಟಿಗೆ ನಾವಿದ್ದೇವೆ, ನೀನು ತುಂಬಾ ಒಳ್ಳೆಯವನಿದ್ದೀಯಾ, ಬುದ್ಧಿವಂತ ಇದ್ದೀಯಾ, ಜ್ಞಾನಿ ಇದ್ದೀಯಾ, ನಿನ್ನಿಂದ ಎಲ್ಲ ಸಾಧ್ಯ ಇದೆ, ನೀನು ಏನ್ ಬೇಕಾದ್ರೂ ಮಾಡಬಲ್ಲೆ ಅಂತ ಹೇಳಿ ಧೈರ್ಯವನ್ನು ತುಂಬಿ ಎರಡೂ ಭುಜಗಳನ್ನ ಬೆನ್ನು ತಟ್ತಾ ಅವನಿಗೆ ಧೈರ್ಯವನ್ನು ತುಂಬುತ್ತಾ ಹೋಗಿ, ವೆರಿ ಗುಡ್. ಹಾಗೆಯೇ ಸ್ವಲ್ಪ ದೂರದಲ್ಲಿ ಆ ಆ ಹುಡುಗನು ಕೂಡ ಹಾಗೆಯೇ ನಿಮ್ಮನ್ನ ನೀವು ತಪ್ಪಿಕೊಂಡಾಗ ಆ ಹುಡುಗನು ಕೂಡ ನಿಮ್ಮೊಳಗೆ ಸೇರ್ಕೊಂಡ್ಬಿಟ್ಟ. ಅದು ಬೇರೆ ಯಾರು ಅಲ್ಲ, ಅದು ನೀವೇ ಆಗಿದ್ದೀರಿ. ಹಾಗೆಯೇ ಸ್ವಲ್ಪ ದೂರದಲ್ಲಿ ಸುಮಾರು ಒಂದು 20-21 ವರ್ಷದ ಹುಡುಗ ಅಥವಾ ಹುಡುಗಿ ನಿಂತಿದ್ದಾಳೆ. ಅವಳನ್ನು ನೋಡ್ತಾ ಇದ್ದೀರಿ. ಅದು ಬೇರೆ ಯಾರೂ ಅಲ್ಲ, ಅದು ನೀವೇ ಆಗಿದ್ದೀರಿ. ನಿಧಾನವಾಗಿ ಆ ಹುಡುಗನ ಹತ್ರ ಹೋಗಿದ್ರಿ ಅಥವಾ ಹುಡುಗಿ ಹತ್ರ ಹೋದ್ರಿ, ನೋಡ್ತೀರಿ ಅದು ನಿಮ್ಮದೇ ದೇಹ ಆಗಿದೆ, ನಿಮ್ಮದೇ ಪ್ರತಿರೂಪ. ಆ ವಯಸ್ಸಿನಲ್ಲಿ ನೀವು ಹೇಗಿದ್ರಿ ಅದೇ ಆಗಿದೆ. ಪುನಃ ಆ ಮಗು ಆ ಒಂದು ಹುಡುಗನನ್ನ ತಬ್ಬಿಕೊಳ್ಳಿ, ಅವನಿಗೆ ಧೈರ್ಯವನ್ನು ಹೇಳಿ, ನೀನು ತುಂಬಾ ಬುದ್ಧಿವಂತ ಇದ್ದೀಯಾ, ಜ್ಞಾನಿ ಇದ್ದೀಯಾ, ನಿನ್ನಿಂದ ಎಲ್ಲವೂ ಸಾಧ್ಯ ಇದೆ, ನೀನು ಅಸಾಧಾರಣನಾದವನು,
ನೀನು ಬಯಸಿದೆಲ್ಲವನ್ನ ನೀನು ಪಡೆಯಬಹುದು. ನೀನು ಮಹಾಜ್ಞಾನಿ ಇದ್ದಿ, ಒಳ್ಳೆ ಪುಣ್ಯಜೀವಿ ಇದ್ದೀಯಾ ಅಂತ ಹೇಳಿ ಆ ಹುಡುಗನನ್ನ, ನಿನ್ನ ಆಸೆಗಳೆಲ್ಲ ನನಸಾಗ್ತವೆ ಅಂತ ಆ ಹುಡುಗನ ಬೆನ್ನನ್ನೇ ತಟ್ತಾ ಎಲ್ಲವನ್ನು ಹೇಳ್ತಾ ಹೋಗಿ ಆ ಹುಡುಗ ಬಹಳ, ಅವನಲ್ಲಿ ಏನೇನು ಎಮೋಷನಲ್ ಡ್ಯಾಮೇಜ್ ಇತ್ತು, ನೋವು, ದುಃಖ, ಅಸಮಾಧಾನ, ಎಲ್ಲವನ್ನು ಕೂಡ ಆ ಬೆಂಕಿಗೆ ರಿಲೀಸ್ ಮಾಡ್ತಾ ಇದ್ದಾನೆ. ಎಲ್ಲ ರಿಲೀಸ್ ಮಾಡಿ ತುಂಬಾ ಮನಸ್ಸು, ಹೃದಯ ಹಗೂರ ಆಗ್ತಾ ಇದೆ. ಹಗೂರವಾದ ಅನುಭವ ಆಗ್ತಾ ಇದೆ. ವೆರಿ ಗುಡ್. ಹಗೂರವಾದ ಅನುಭವ ಆಗ್ತಾ ಇದೆ. ಹಾಗೆ ಈಗ ನೀವು ಗಮನಿಸಿ, ಈಗ ನೀವು ಎಷ್ಟು ವರ್ಷ ವಯಸ್ಸಿನ ಇರುತ್ತಾರೋ ಅಷ್ಟೇ ವರ್ಷ ವಯಸ್ಸಿನ ನಿಮ್ಮದೇ ಆದ ಒಂದು ಪ್ರತಿರೂಪ ನಿಮಗೆ ಕಾಣಿಸ್ತಾ ಇದೆ. ಆ ಪ್ರತಿರೂಪದ ಬಳಿ ನೀವು ಕೇಳ್ಕೊಳ್ಳಿ. ನಿಧಾನವಾಗಿ ಹೋಗಿ ಆ ನಿಮ್ಮದೇ ಪ್ರತಿರೂಪವಾದ ಆ ಹುಡುಗನನ್ನ ತಪ್ಪಿಕೊಳ್ತಾ ಇದ್ದೀವಿ. ಕೂಡ್ಲೇ ಆ ಹುಡುಗನಿಗೆ ಬೆನ್ನು ಸವರ್ತಾ ಸಮಾಧಾನದಿಂದ ಹೇಳ್ತಾ ಇದ್ದೀರಿ, ನೀನು ತುಂಬಾ ಒಳ್ಳೆಯವನಿದ್ದೀಯಾ, ನೀನು ಯಾರಿಗೂ ಹೆದರ್ಕೊಳ್ಬೇಕಾಗಿಲ್ಲ, ನಿನಗೆ ಅಸಾಧಾರಣವಾದ ಶಕ್ತಿ ಇದೆ, ನೀನು ಅಸಾಮಾನ್ಯನಾದವನು, ನಿನ್ನಿಂದ ಎಲ್ಲವೂ ಸಾಧ್ಯ ಇದೆ, ನೀನು ಒಬ್ಬ ಮಹಾನ್ ವ್ಯಕ್ತಿ ಆಗ್ತೀಯ, ನಿನ್ನ ಜೀವನದಲ್ಲಿ ನಿನ್ನೆಲ್ಲ ಆಸೆಗಳು ನನಸಾಗ್ತವೆ, ನಿನಗೆ ಒಳ್ಳೆಯ ಯಶಸ್ಸು ದೊರಕಿ ಬರ್ತದೆ ಅಂತ ಹೇಳಿ ಆ ಹುಡುಗನಿಗೆ, ಅಥವಾ ನಿಮಗೆ ಈಗ ಯಾವ ವಯಸ್ಸಿದೆ ಆ ವಯಸ್ಸಿನ ಆ ಪ್ರತಿರೂಪಕ್ಕೆ ನೀವು ಹೇಳ್ತಾ ಇದ್ದೀರಿ. ಅದಕ್ಕೆ ಸರಿಯಾಗಿ ಅದರಲ್ಲಿರುವಂತ ಎಲ್ಲ ಎಮೋಷನ್ಸ್, ನೆಗೆಟಿವ್ ಎಮೋಷನ್ಸ್, ಆಯ್ತಾ, ಡ್ಯಾಮೇಜಸ್ ಏನಿದೆ, ದುಃಖ, ನೋವು, ಅಸಮಾಧಾನ, ಅಸೂಯೆ, ಕಷ್ಟಗಳು, ಜೀವನದ ಕಷ್ಟಗಳು, ಬಡತನ, ಇದೆಲ್ಲ ಆ ವ್ಯಕ್ತಿಯ ಮನಸ್ಸಿನ ಮೇಲೆ ಏನು ಪ್ರಭಾವ ಬೀರಿತು. ಅದೆಲ್ಲವನ್ನು ಆ ಬೆಂಕಿಗೆ ರಿಲೀಸ್ ಮಾಡಿಬಿಡಿ. ಎಲ್ಲವನ್ನು ರಿಲೀಸ್ ಮಾಡ್ತಾ ಇದ್ದೀರಿ. ಹ್ಮ್. ಎಲ್ಲ ಹೊರಟು ಹೋಗ್ತಾ ಇದೆ. ಎಲ್ಲ ರಿಲೀಸ್ ಮಾಡು. ವೆರಿ ಗುಡ್, ವೆರಿ ಗುಡ್. ಈಗ ನಿಧಾನವಾಗಿ ಆ ಹುಡುಗನನ್ನ ಪುನಃ ನೀವು ಹಗ್ ಮಾಡಿ ತಬ್ಕೊಳ್ತಾ ಇದ್ದೀರಿ. ಆ ಹುಡುಗ ಈಗ ತುಂಬಾ ಖುಷಿ ಆಗ್ತಾ ಇದೆ, ಅವನಲ್ಲಿರೋ ಎಲ್ಲ ನೆಗೆಟಿವ್ಸ್ ಎಲ್ಲ ಹೋಗಿದೆ. ಆ ಹುಡುಗಿನೋ ಈಗ ಪುನಃ ಅದನ್ನ ಬಿಗಿಯಾಗಿ ತಬ್ಕೊಳ್ತಾ ಇದ್ದೀರಿ. ಆ ಹುಡುಗನು ಕೂಡ ನಿಮ್ಮೊಳಗೆ ಮರ್ಜ್ ಆಗಿಬಿಟ್ಟ, ಅಂದ್ರೆ ನಿಮ್ಮೊಳಗೆ ಹೋಗಿ ಸೇರ್ಕೊಂಡ. ಅಂದ್ರೆ ಇವೆಲ್ಲವೂ ನಿಮ್ಮದೇ ಪ್ರತಿರೂಪಗಳು. ಒಳಗೆ ಆದ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ವಿ. ಅದೆಲ್ಲ ರಿಲೀಸ್ ಆಗ್ತಾ ಇದೆ. ಈಗ ನೀವು ಇನ್ನೂ ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಇನ್ನೂ ಆಳವಾದ ಧ್ಯಾನ, ಡೀಪರ್, ಆಳವಾದ ಧ್ಯಾನ. ಆದರೆ ಆ ಟೈಮಲ್ಲಿ ನಿಮಗೆ ಇನ್ನೂ ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಡೀಪರ್, ಡೀಪರ್, ಆ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಡೀಪರ್, ಡೀಪರ್, ಆಳವಾದ
ಮಾಡ್ತಾ ಇದ್ದೀರಿ? ಡೀಪ್ 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 ಡೀಪ್. ಈಗ ನಿಮ್ಮ ಎದುರುಗಡೆ ಇನ್ನೊಂದು ಬಾಗಿಲು ಕಾಣಿಸ್ತಾ ಇದೆ. ನಾನೀಗ 1 2 3 ಹೇಳ್ತೀನಿ. ಆ ಬಾಗಿಲನ್ನು ನೀವು ಕೂಡಲೇ ಪ್ರವೇಶ ಮಾಡ್ತಾ ಇದ್ದೀರಿ. ಪ್ರವೇಶ ಮಾಡಿದ ಕೂಡಲೇ ನೀವು ನಿಮ್ಮ 10 ವರ್ಷದ ವಯಸ್ಸಿನಲ್ಲಿದ್ದಾಗ ಹೇಗಿದ್ರು ಆ ಒಂದು ಸ್ಥಿತಿಗೆ ಹೋಗ್ತೀರಿ. ಓಕೆ, ರೆಡಿ? 1 2 3. ವೆರಿ ಗುಡ್. ನೀವೀಗ ನಿಮಗೆ 9 10 ವರ್ಷ ಇದ್ದಾಗ, 11 ವರ್ಷ ಇದ್ದಾಗ ಯಾವ ಹಂತದಲ್ಲಿದ್ರು ಆ ರೀತಿ ಒಂದು ಹಂತದಲ್ಲಿದ್ದೀರಿ. ಈಗ ಆ ವರ್ಷದಲ್ಲಿ ನಡೆದ ಯಾವುದಾದ್ರೂ ಘಟನೆ ನಿಮಗೆ ನೆನಪಾಗ್ತದ ನೋಡಿ. ನೆನಪು ಮಾಡ್ಕೊಳ್ಳಿ. ನೆನಪು ಮಾಡ್ಕೊಂಡು ನನಗೆ ಎಸ್ ಅಂತ ಹೇಳಿ. ಏನು ಘಟನೆ ನೆನಪಾಗ್ತಾ ಇದೆ? ಬಾಯ್ ಬಿಟ್ಟು ಹೇಳಬೇಕು. ವೆರಿ ಗುಡ್. ಈಗ ಆ ಒಂದು 9 10 ವರ್ಷ ವಯಸ್ಸಿದ್ದಾಗ ನಡೆದ ಯಾವುದೋ ಒಂದು ಘಟನೆ ನಿಮಗೆ ಇವತ್ತು ನೆನಪಿಗೆ ಬರ್ತಾ ಇದೆ. ಮೇ ಬಿ ಅದು ನಿಮಗೆ ದುಃಖದ ಸಮಯ ಆಗಿದ್ರೆ, ಅಥವಾ ನಿಮ್ಮಲ್ಲಿ ಏನಾದರೂ ಭಯ, ಕೋಪ, ಅಸೂಯೆ, ಸಿಟ್ಟು, ಅಥವಾ ತೃಪ್ತಿ, ಅಸಮಾಧಾನ, ಅಥವಾ ನಿರಾಶೆ, ಕಷ್ಟ, ತುಂಬಾ ಕಷ್ಟ, ಆ ತರದ ಯಾವುದೇ ಒಂದು ನೆನಪು ಆಗಿದ್ರು ಕೂಡ ಆ ಒಂದು ಎಮೋಷನ್ಸ್ ಏನಿದೆ, ಆಯ್ತು, ಅಂದ್ರೆ ಅದರಿಂದ ಆ ಒಂದು ಘಟನೆಯಿಂದ ಆದ ನೋವುಗಳೇನಿದೆ, ಎಮೋಷನ್ಸ್, ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅದೆಲ್ಲವನ್ನು ಕೂಡ ಒಂದು ಬೆಂಕಿ, ಉರಿತಾ ಇರುವಂತಹ ಬೆಂಕಿಗೆ ರಿಲೀಸ್ ಮಾಡಿಬಿಡಿ, ಬಿಟ್ಟು ಬಿಡಿ. ಎಲ್ಲ ನಿಧಾನವಾಗಿ ಎಲ್ಲ ಎಮೋಷನಲ್ ಡ್ಯಾಮೇಜಸ್ ಏನಿದೆ ಇದೆಲ್ಲವೂ ಆ ಬೆಂಕಿಗೆ ಹೋಗಿ ದಹನ ಆಗ್ತಾ ಇದೆ, ಎಲ್ಲ ಸುಟ್ಟು ಹೋಗ್ತಾ ಇದೆ. ವೆರಿ ಗುಡ್. ವೆರಿ ಗುಡ್. ವೆರಿ ಗುಡ್. ಆ ಎಲ್ಲ ಎಮೋಷನ್ಸ್ ಅನ್ನ ಬೆಂಕಿಗೆ ರಿಲೀಸ್ ಮಾಡ್ತಾ ಇದ್ದೀರಿ. ವೆರಿ ಗುಡ್. ವೆರಿ ಗುಡ್. ನಿಮ್ಮ ಮನಸ್ಸು, ದೇಹ, ಹೃದಯ ಸಂಪೂರ್ಣ ಹಗೂರ ಆಗ್ತಾ ಇದೆ. ಹಗೂರ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ವೆರಿ ಗುಡ್. ಈಗ ನೀವೇ ಸುಮಾರು ಒಂದು 15 ವರ್ಷ ಇದ್ದಾಗ, ಅಥವಾ ಒಂದು 14 15 16 ವರ್ಷ, ಅಥವಾ ಈ ಒಂದು ವೇಳೆ ಈ ಮಿಡಲ್ ಸ್ಕೂಲ್ ಒಂದು 6 7ನೇ ತರಗತಿವರೆಗೂ ಓದುವ ಸಮಯದಲ್ಲಿ ನಿಮ್ಮ ಬದುಕಿನಲ್ಲಿ ನಡೆದಂತಹ ಘಟನೆಗಳು
ಏನಾದ್ರೂ ನೆನಪಾಗ್ತಾವ? ನೆನಪು ಮಾಡ್ಕೊಳ್ಳಿ. ಇದೇ ಬದುಕಿ, ಇದೇ ಲೈಫ್, ಇದೇ ಜನ್ಮದಲ್ಲಿ ಸುಮಾರು 7ನೇ ತರಗತಿಯವರೆಗೂ ಇರುವಾಗ ನಿಮ್ಮ ಬದುಕಿನಲ್ಲಿ ನಡೆದ ಯಾವುದಾದರೂ ಘಟನೆಗಳು ನೆನಪಾಗ್ತದ ನೋಡಿ. ನೆನಪಾದ್ರೆ ಬಾಯಿ ಬಿಟ್ಟು ಹೇಳಿ. ವೆರಿ ಗುಡ್, ವೆರಿ ಗುಡ್ ಮಾಸ್ಟರ್ಸ್. ಆ ಟೈಮಲ್ಲಿ ನಿಮಗೆ ಯಾವ ಒಂದು ಘಟನೆ ನೆನಪಾಗ್ತಾ ಇದೆ? ನೆನಪು ಮಾಡ್ಕೊಳ್ಳಿ. ಒಂದು ವೇಳೆ ಅದು ನಿಮಗೆ ತುಂಬಾ ದುಃಖದ ಅಥವಾ ತುಂಬಾ ಹಿಂಸೆ, ನೋವು, ಕಷ್ಟ ಅಥವಾ ಕೊರತೆ, ಈ ತರದ ಏನಾದ್ರೂ ನೀವು ಆ ಸಮಯದಲ್ಲಿ ಅನುಭವಿಸಿದ್ರೆ, ಭಯ, ಆಯ್ತಾ, ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಸಿಗದೆ ಹೋದದ್ದು, ಅಥವಾ ನಿಮಗೆ ಯಾರಾದ್ರೂ ತುಂಬಾ ಹಿಂಸೆ ಮಾಡಿದ್ರೆ, ಹೊಡೆದಿದ್ರೆ, ಬೈದಿದ್ರೆ, ಆ, ನಿಮಗೆ ತುಂಬಾ ನೋವಾಗುವಂತ, ಘಾಸಿ ಆಗುವಂತ, ನಿಮ್ಮಲ್ಲಿ ಏನಾದ್ರೂ ಭಯ ಹುಟ್ಟುವಂತಹ ಸನ್ನಿವೇಶ ಅದಾಗಿದ್ರೆ, ಅದರಿಂದ ಉಂಟಾದಂತಹ ನಿಮ್ಮ ನೆಗೆಟಿವ್ ಎಮೋಷನ್ಸ್ ಏನಿದೆ, ಆ ಎಲ್ಲವನ್ನು ಕೂಡ ಆ ಬೆಂಕಿಗೆ ರಿಲೀಸ್ ಮಾಡಿದ್ರಿ. ನಿಧಾನವಾಗಿ ಅದೆಲ್ಲ ಹೊರಟೋಗ್ತಾ ಇದೆ. ವೆರಿ ಗುಡ್, ವೆರಿ ಗುಡ್. ಎಲ್ಲ ಎಮೋಷನ್ಸ್, ನೆಗೆಟಿವ್ ವೈಬ್ರೇಷನ್ ಇದೆ, ನೆಗೆಟಿವ್ ಥಾಟ್ಸ್ ಏನಿದೆ, ಓಕೆ, ಆ ದುಃಖ, ಕೋಪ, ಸಿಟ್ಟು, ಅಸಮಾಧಾನ, ಅತೃಪ್ತಿ, ನೋವುಗಳು, ಎಲ್ಲವನ್ನು ಕೂಡ ಅದಕ್ಕೆ ರಿಲೀಸ್ ಮಾಡ್ತಾ ಇದ್ದೀರಿ ಆ ಬೆಂಕಿಗೆ. ಆ ಬೆಂಕಿಯಲ್ಲಿ ಅವೆಲ್ಲ ಸುಟ್ಟು ಹೋಗ್ತಾ ಇದೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಹಾಗೆ ಈಗ ನೀವು ಪುನಃ ಒಂದು ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಡಿ ಡೀಪ್, ಡೀಪ್, ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಡೀಪ್, 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 ಡೀಪ್. ವೆರಿ ಗುಡ್ ಮಾಸ್ಟರ್ಸ್. ನೀವೀಗ ಪುನಃ ಇನ್ನೊಂದು ಬಾಗಿಲನ್ನ ಪ್ರವೇಶ ಮಾಡ್ತಾ ಇದ್ದೀರಿ. ಆ ಬಾಗಿಲನ್ನ ಪ್ರವೇಶ ಮಾಡಿದ ಕೂಡಲೇ ನಿಮಗೆ ಸುಮಾರು ನಿಮ್ಮ SSLC ವರೆಗೆ, ಅಂದ್ರೆ ಸುಮಾರು ಒಂದು 16 ವರ್ಷ, 15, 16 ವರ್ಷದವರೆಗೆ ನಡೆದಂತಹ ಘಟನೆಗಳು ಏನಾದರೂ ನೆನಪಾಗ್ತದ ನೋಡಿ. ಏನು ನೆನಪಾಗ್ತದೆ? ನೆನಪು ಮಾಡ್ಕೊಳ್ಳಿ. ಅದನ್ನ ನೆನಪಾದ ಕೂಡಲೇ ಏನಾಗ್ತಾ ಇದೆ ಅಂತ ನನಗೆ ಹೇಳಿ. ವೆರಿ ಗುಡ್, ವೆರಿ ಗುಡ್ ಮಾಸ್ಟರ್. ಈಗ ನಿಮಗೆ ಆ ನೆನಪಾದ ನೆನಪುಗಳು ಏನಾದರೂ ತುಂಬಾ ಭಯ ಹುಟ್ಟಿಸುವಂಥದ್ದು, ಆಯ್ತಾ, ತುಂಬಾ ನೋವುಂಟು ಮಾಡುವಂಥದ್ದು, ಅಥವಾ ಎಂದೂ ಮರೆಯಲಾಗದಂತಹ ಎಮೋಷನಲ್ ಡ್ಯಾಮೇಜ್ ಆಗಿರುವಂಥದ್ದು, ಹೀಗೇನಾದರೂ ಆಗಿದ್ರೆ
ಯಾರಾದ್ರೂ ನಿಮ್ಗೆ ತುಂಬಾ ಬೈದಿದ್ರೆ, ಅವಮಾನ ಮಾಡಿದ್ರೆ, ಹೊಡೆದಿದ್ರೆ, ನೋವಾಗಿದ್ರೆ, ಅಥವಾ ನಿಮ್ಮೆಲ್ಲ ಆಸೆಗಳು ಕಮರಿ ಹೋಗಿದ್ರೆ, ಆ ಎಲ್ಲ ಎಮೋಷನಲ್ ಡ್ಯಾಮೇಜಸ್ ಏನಿದೆ, ನೋವುಗಳೇನಿದೆ, ದೇಹಕ್ಕೇನಾದ್ರೂ ಯಾರಾದ್ರೂ ನೋವು ಮಾಡಿದ್ರೆ, ಹೊಡೆದು ಬಡಿದು ಗಲಾಟೆ ಮಾಡಿ, ಆ, ಅಥವಾ ಯಾವುದೇ ಘಟನೆ ಇರ್ಬೋದು, ಅದು ನಿಮಗೆ ಮಾನಸಿಕವಾಗಿ ತುಂಬಾ ನೋವು ಕೊಟ್ಟಿದ್ರೆ, ಆ ಎಲ್ಲ ಇಮೋಷನಲ್ಸ್ ಡ್ಯಾಮೇಜಸ್ ಏನಿದೆ, ಆ ಎಲ್ಲವನ್ನು ಕೂಡ ಆ ಬೆಂಕಿಗೆ ರಿಲೀಸ್ ಮಾಡಿಬಿಡಿ. ಯಾವುದನ್ನ ಇಟ್ಕೊಳ್ಬಾರ್ದು, ಎಲ್ಲ ಆ ಬೆಂಕಿಗೆ ರಿಲೀಸ್ ಮಾಡಿ. ಎಲ್ಲ ನಿಮ್ಮ ದೇಹದಿಂದ ಹೊರಟೋಗ್ತಾ ಇದೆ, ಎಲ್ಲ ಹೊರಟೋಗ್ತಾ ಇದೆ. ಅದೆಲ್ಲ ಹೋದ ಹಾಗೆ ಮನಸ್ಸು ನಿರಾಳ ಆಗ್ತಾ ಇದೆ, ಸಮಾಧಾನ ಆಗ್ತಾ ಇದೆ. ವೆರಿ ಗುಡ್, ವೆರಿ ಗುಡ್. ಮನಸ್ಸು ಸಂತೃಪ್ತಿಯಿಂದ ತುಂಬಿಕೊಳ್ತಾ ಇದೆ. ವೆರಿ ಗುಡ್. ತುಂಬಾ ಬುದ್ಧಿವಂತರಾಗಿದ್ದೀರಿ. ವೆರಿ ಗುಡ್. ಹಾಗೆ ಇನ್ನೊಂದು ಸ್ವಲ್ಪ ಈಗ ಆಳವಾದ ಧ್ಯಾನಕ್ಕೆ ಜಾರೋಣ. ಡೀ 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 ಡೀ. ವೆರಿ ಗುಡ್ ಮಾಸ್ಟರ್ಸ್. ನೀವೀಗ ಆಳವಾದ ಧ್ಯಾನ ಸ್ಥಿತಿಯಲ್ಲಿದ್ದೀರಿ. ಈಗ ಇನ್ನೊಂದು ಬಾಗಿಲು ಕಾಣಿಸ್ತಾ ಇದೆ. ಆ ಬಾಗಿಲು ದಾಟಿದ ಕೂಡಲೇ ನೀವು ಸುಮಾರು ಒಂದು 21 ವರ್ಷ, ಅಂದ್ರೆ ಎಲ್ಲ ನಿಮ್ಮ ಡಿಗ್ರಿ ಎಲ್ಲ ಮುಗಿದು, PUC ಡಿಗ್ರಿ ಎಲ್ಲ ಮುಗಿದು, ಆ ಒಂದು ಸಮಯ, ಈ ಒಂದು ಸಮಯದಲ್ಲಿ ನಿಮ್ಮ ಬದುಕಿನಲ್ಲಿ ಅಂದ್ರೆ ಒಂದು 16ರಿಂದ 21, 22 ವರ್ಷ, ಆ ಸಮಯದಲ್ಲಿ ನಿಮ್ಮ ಬದುಕಿನಲ್ಲಿ ನಡೆದ ಯಾವುದಾದ್ರೂ ನೆನಪುಗಳು ನೆನಪಾಗ್ತದ ನೋಡಿ, ನೆನಪು ಮಾಡ್ಕೊಳ್ಳಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ಮಾಸ್ಟರ್ಸ್. ಆ ಒಂದು ಘಟನೆ ಏನಾದರೂ ನಿಮಗೆ ತುಂಬಾ ನೋವು ಉಂಟು ಮಾಡಿದ್ರೆ, ಅಸಮಾಧಾನ ಉಂಟು ಮಾಡಿದ್ರೆ, ಎಮೋಷನಲ್ ಡ್ಯಾಮೇಜಸ್ ಆಗಿದ್ರೆ, ತುಂಬಾ ದುಃಖ, ಆ, ತುಂಬಾ ಮನಸ್ಸಿಗೆ ನೋವು, ಅಥವಾ ಯಾರಾದರೂ ಹೊಡೆದಿದ್ರೆ, ಬಡಿದಿದ್ರೆ, ಭಯ ಉಂಟಾಗಿದ್ರೆ ಅದರಿಂದಾಗಿ, ಆಮೇಲೆ ಅಪಕೀರ್ತಿ ಅಥವಾ ಯಶಸ್ಸು ಸಿಗದೇ ಇದ್ದದ್ದು, ಸಕ್ಸಸ್ ಇಲ್ಲದೆ ಇರುವುದು, ಏಳಿಗೆ ಇಲ್ಲದೆ ಇರುವುದು, ಹೀಗೆ ಏನೆಲ್ಲ ಇರ್ತದೋ ಘಟನೆ, ಅದರಿಂದ ಆದಂತಹ ಎಮೋಷನಲ್ ಡ್ಯಾಮೇಜ್, ಚಿಂತೆ, ನೋವು, ದುಃಖ, ಅಸಮಾಧಾನ, ಒಳಗಡೆ ಏನಿದೆ ಭಾವನೆಗಳಾಗಿ, ಅದೆಲ್ಲವನ್ನು ಕೂಡ ಆ ಬೆಂಕಿಗೆ ರಿಲೀಸ್ ಮಾಡಿಬಿಡಿ. ಯಾವುದನ್ನು ಇಟ್ಕೊಳ್ಬೇಡಿ. ಯಾವುದು ಅದು ನಿಮಗೆ ಉದ್ಧಾರಕ್ಕೆ ಕಾರಣವಾಗುವಂಥದ್ದಲ್ಲ. ಆ ಎಲ್ಲವನ್ನು ನಿಮ್ಮ ಆ ಬೆಂಕಿಗೆ ನಿಧಾನವಾಗಿ ಎಲ್ಲ ಬಿಟ್ಟುಬಿಡಿ. ನಿಧಾನವಾಗಿ. ವೆರಿ ಗುಡ್. ನಿಮಗೆ ತುಂಬಾ ಮನಸ್ಸು ಹಗೂರ ಆಗ್ತಾ ಇದೆ. ಈಗ ಈಗ ನೀವು ಇನ್ನೂ ಸ್ವಲ್ಪ ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಡೀಪರ್, ಡೀಪರ್, ಡೀಪರ್. ಜಾರ್ತಾ ಇದ್ದೀರಿ. ಡೀಪರ್, ಡೀಪರ್. ವೆರಿ ಗುಡ್ ಮಾಸ್ಟರ್. ಆಳವಾದ ಧ್ಯಾನದಲ್ಲಿದ್ದೀರಿ. ಈಗ ನಿಮಗೆ ಇನ್ನೊಂದು ಬಾಗಿಲು ಕಾಣಿಸ್ತಾ ಇದೆ. ಆ ಬಾಗಿಲು ಪ್ರವೇಶ ಆದ ಕೂಡಲೇ ನಿಮಗೆ
ಇವತ್ತಿನ ಒಂದು ಅರಿವು ಜಾಗೃತವಾಗ್ತದೆ. ಓಕೆ, ರೆಡಿ? ಒನ್, ಟೂ, ತ್ರೀ. ವೆರಿ ಗುಡ್. ಈಗ ಸುಮಾರು ನಿಮಗೆ 21 ವರ್ಷದಿಂದ ಇಲ್ಲಿಯವರೆಗೆ ಯಾವುದಾದರೂ ನಡೆದ ಘಟನೆಗಳು ನೆನಪು ಬರ್ತದ ನೋಡಿ, ಒಂದು ಎರಡು ಯಾವುದಾದ್ರೂ ಘಟನೆಗಳು ಇಮ್ಮಿಡಿಯೇಟ್ ಆಗಿ ಏನು ಗಮನಿಸ್ತಾ ಇದ್ದೀರಿ ನೋಡಿ. ವೆರಿ ಗುಡ್. ವೆರಿ ಗುಡ್ ಮಾಸ್ಟರ್ಸ್. ಆ ಒಂದು ಘಟನೆ ನಿಮಗೆ ಏನಾದರೂ ತುಂಬಾ ನೋವು ಉಂಟು ಮಾಡಿದ್ರೆ, ಅಸಮಾಧಾನ ಉಂಟು ಮಾಡಿದ್ರೆ, ಅತೃಪ್ತಿ, ದುಃಖ, ಅಥವಾ ಏನೋ ಒಂದು ಜೀವನದಲ್ಲಿ ಜಿಗುಪ್ಸೆ, ಆಮೇಲೆ ಯಶಸ್ಸು ಇಲ್ಲದೆ ಇರುವುದು, ಏನಪ್ಪಾ ಇದು ಜೀವನ, ಹೀಗೆಲ್ಲ ಏನು ನಿಮ್ಮಲ್ಲಿ ನೆಗೆಟಿವ್ ಆಲೋಚನೆಗಳು, ಮನಸ್ಥಿತಿಗಳು, ಅಥವಾ ನನ್ನೊಳಗೆ ಏನಾದರೂ ಇದೆಯಾ, ನಾನು ಯಾಕೆ ಹೀಗೆ, ಇಷ್ಟೆಲ್ಲ ಮಾಡಿದ್ರು ನನ್ನಲ್ಲಿ ಏನೋ ಬದಲಾವಣೆ ಬರ್ತಾ ಇರಲಿಲ್ಲ, ಈ ತರ ಎಲ್ಲ ನಿಮ್ಮಲ್ಲಿ ಎಮೋಷನಲ್ ಡ್ಯಾಮೇಜಸ್, ನೆಗೆಟಿವ್ಸ್ ಎಲ್ಲ ಏನೇನಿದೆ ಆ ಎಲ್ಲವನ್ನು ಕೂಡ, ಮತ್ತೆ ಭಯ, ಆತಂಕ, ಫೋಬಿಯಾ, ಯಾವುದೇ ರೀತಿಯ ಫೋಬಿಯಾ ಎಲ್ಲವನ್ನು ಕೂಡ ಆ ಬೆಂಕಿಗೆ ರಿಲೀಸ್ ಮಾಡಿಬಿಡಿ. ಯಾವುದು ಸುಟ್ಟಾಕ್ಬಿಡಿ, ಯಾವುದು ಇಟ್ಕೊಳ್ಬಾರ್ದು. ನಿಧಾನವಾಗಿ ಎಲ್ಲ ನಿಮ್ಮಿಂದ ಹರಿದು ಆ ಬೆಂಕಿ ಎಲ್ಲ ಹೋಗಿ ಬೀಳ್ತಾ ಇದೆ. ವೆರಿ ಗುಡ್. ವೆರಿ ಗುಡ್. ಎಲ್ಲ ನೆಗೆಟಿವ್ಸ್ ಏನೇನೆಲ್ಲ ಇದೆ ಆ ಎಲ್ಲವನ್ನು ಕೂಡ ಆ ಬೆಂಕಿಗೆ ರಿಲೀಸ್ ಮಾಡಿ ಸುಟ್ಟಾಕ್ತಾ ಇದ್ದಾರೆ. ವೆರಿ ಗುಡ್. ಈಗ ಆ ಹಿರಣ್ಯಗರ್ಭ ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿ ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟಿ ಸೂರ್ಯರಿಗೆ ಸಮಾನವಾದ ಆ ಪರಮಾತ್ಮ ಶಕ್ತಿಯಿಂದ ಒಂದು ದಿವ್ಯವಾದ ಬೆಳಕು ಆಕಾಶದಿಂದ ಹರಿದು ಬರ್ತಾ ಇದೆ. ಅದು ನಿಮ್ಮ ತಲೆಭಾಗದಿಂದ ನಿಮ್ಮ ಪಾದದವರೆಗೂ ಎಲ್ಲ ಕಡೆ ನಿಧಾನವಾಗಿ ಬೆಳಕು ಹಬ್ಬುತ್ತಾ ಬರ್ತಾ ಇದೆ. ಅದು ಹಬ್ಬಿದ ಹಾಗೆ ಎಲ್ಲ ನಿಮ್ಮ ಇಡೀ ದೇಹ ಬೆಳಕಿನ ಹಾಗೆ ಆಗ್ತಾ ಇದೆ ನಿಧಾನವಾಗಿ. ವೆರಿ ಗುಡ್. ವೆರಿ ಗುಡ್. ಈಗ ನಿಮಗೆ ಅತ್ಯಂತ ಇಷ್ಟವಾದಂತಹ ದೇವಸ್ಥಾನ, ದೇವರು, ಆ ದೇವಸ್ಥಾನದಲ್ಲಿದ್ದೀರಿ. ಅದು ಯಾರು ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ನಿಮಗೆ ಇಷ್ಟವಾದ ದೇವರು ಯಾರಿರ್ಬೋದು? ಕೃಷ್ಣ ಆಗಿದ್ರೆ ಕೃಷ್ಣ, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ, ನಿಮಗೆ ಯಾರು ಇಷ್ಟವೋ ಅಷ್ಟು ಅವರು. ಆ ದೈವಶಕ್ತಿ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಆ ವಿಗ್ರಹದ ಮುಂದೆ ಆ, ಕೈ ಮುಗಿದು ನಿಂತಿದ್ದೀರಿ. ಈಗ ಆ ಒಂದು ದೈವಶಕ್ತಿಯ ಹಸ್ತದಿಂದ ಒಂದು ದಿವ್ಯವಾದ ಬೆಳಕು ಬಂದು ನಿಮ್ಮ ತಲೆಭಾಗದಿಂದ ಪಾದದವರೆಗೂ ಆವರಿಸಿಕೊಳ್ತಾ ಇದೆ. ವೆರಿ ಗುಡ್. ವೆರಿ ಗುಡ್. ಈಗ ಆ ಬೆಳಕು ನಿಮ್ಮ ಇಡೀ ದೇಹವನ್ನ ಆವರಿಸಿಕೊಳ್ತಾ ನಿಮ್ಮಲ್ಲಿ ಏನೋ ಒಂದು ನವ ಚೈತನ್ಯ, ಸಂತೋಷ, ಸಂಭ್ರಮ, ಖುಷಿ, ಆ ಎಷ್ಟು ಆ ಹಗೂರವಾದ ಮನಸ್ಸು, ಈ ತರದ ಒಂದು ಭಾವನೆ ನಿಮ್ಮಲ್ಲಿ ಜಾಗೃತವಾಗ್ತಾ ಇದೆ. ಆ ಆನಂದವನ್ನ ಫೀಲ್ ಮಾಡಿ, ಎಕ್ಸ್ಪ್ರೆಸ್ ಮಾಡಿ, ಸಂತೋಷ ಮಾಡಿ, ಖುಷಿ ಪಡಿ, ನಗಿ. ಆಯ್ತು. ವೆರಿ ಗುಡ್.
ಹಾಗೆ ಈಗ ನೀವು ಸ್ವಲ್ಪ ಹೊತ್ತಿಗೆ ಆಳವಾದ ಧ್ಯಾನಕ್ಕೆ ಜಾರುತ್ತೀರಿ. ಪುನಃ ನಾನು 1 2 3 5 ಕೌಂಟ್ ಮಾಡ್ತೀನಿ. ನಿಧಾನವಾಗಿ ಈ ದೇಹ ಸ್ಥಿತಿಗೆ ವಾಪಸ್ ಬರ್ತೀರಿ. ಓಕೆ, 1 2 ಮಿನಿಟ್ಸ್ ಆಳವಾದ ಧ್ಯಾನಕ್ಕೆ ಜಾರ್ತೀರಿ. ಡೀಪರ್, 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 ಡೀಪರ್. 5 4 3 2 1 0. ವೆರಿ ಗುಡ್ ಮಾಸ್ಟರ್ಸ್. ನಿಧಾನವಾಗಿ ಎರಡೂ ಕೈಗಳನ್ನ ಕಣ್ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಎರಡು ಕೈಗಳನ್ನು ಕಣ್ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಎಚ್ಚರ ಸ್ಥಿತಿಗೆ ಬನ್ನಿ ಮಾಸ್ಟರ್ಸ್. ನಿಧಾನವಾಗಿ ಎಚ್ಚರ ಸ್ಥಿತಿಗೆ ಬನ್ನಿ. ವೆರಿ ಗುಡ್. ಎರಡೂ ಕಣ್ಣುಗಳನ್ನ ಓಪನ್ ಮಾಡಿ. ಎದ್ದು ಬೇಕಾದ್ರೆ ಒಂದ್ಸರಿ ಎದ್ದು ರಿಲ್ಯಾಕ್ಸ್ ಮಾಡಿ. ಓಕೆ, ಎದ್ದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋರಿದ್ರೆ ರಿಲ್ಯಾಕ್ಸ್ ಮಾಡಿ. ವೆರಿ ಗುಡ್. ಎಲ್ಲರೂ ಎಚ್ಚರ ಸ್ಥಿತಿಗೆ ಬನ್ನಿ. ಯಾರೂ ಯೋಗ ನಿದ್ರೆಗೆ ಜಾರಿ ಇರಬಾರ್ದು. ಯಾರಾದ್ರೂ ಯೋಗ ನಿದ್ರೆಗೆ ಜಾರಿದ್ರೆ ಎಚ್ಚರ ಸ್ಥಿತಿಗೆ ಬನ್ನಿ. ಎಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳಿ.